ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ, ಆಧಾರ್ ತಂಡಕ್ಕೆ ಎಲ್ಲ ಜಿಲ್ಲೆಯವರು ಸಹ ನಾವು ಇವತ್ತು ನಾಮಿನೇಷನ್ ಫೈಲ್ ಮಾಡಕ್ಕೆ 50ರಿಂದ 60 ಜನ ನಾಮಿನೇಷನ್ ಕರ್ಕೊಂಡು ನಾವು ಫೈಲ್ ಮಾಡಿದ್ವಿ. ಎಲ್ಲ ತಾಲೂಕು ಪ್ರಚಾರ ಮಾಡ್ತಿದ್ವಿ. ರಮೇಶ್ ಅಣ್ಣವರ ಗೆಲುವು ಶತಸಿದ್ಧ. ಚಾಮುಂಡೇಶ್ವರಿ ಏನು ದೇವರ ಮೇಲೆ ಇವತ್ತು ಏನದವೆಲ್ಲ ನಂಬಿಕೆ ಇಟ್ಕೊಂಡು ಮಾಡ್ತಾ ಇದೀವಿ. ಯಾರೇ ಆಗಲಿ ಒಬ್ಬ ಸದಸ್ಯರು ಸಮಾನ ಗೌರವ ಕೊಟ್ಟು ನೀವು ಬೆಳೆಯಲಿ, ನೀವು ಮುಂದೆ ಬನ್ನಿ ಅಂದ್ಬಿಟ್ಟು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತಿನ ದಿನ ಯುವ ನಾಯಕರು ನಮ್ಮಂತ ಯುವಕರಿಗೆ ಪ್ರೋತ್ಸಾಹ ನೀಡುವಂತ ನಾಯಕರಿಗೆ ನಾವು ಯಾವ ತರ ನಾವು ಮತ ಹಾಕಿಸ್ಬೇಕಂತಂದ್ರೆ ನಮ್ಮ ಭಾಗ ಎಲ್ಲ ಭಾಗದಲ್ಲಿರುವ ಜಿಲ್ಲಾಧ್ಯಕ್ಷ ದಯವಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ 75% ಭಾಗ ಆಧಾರ್ ತಂಡಕ್ಕೆ ಮತವನ್ನು ಕೊಟ್ಟು 14ನೇ ತಾರೀಕು ದೇಶೀಕರಣ ಮಾಡಬೇಕಂತ ಬಿಟ್ಟು ನಿಮ್ಮೆಲ್ಲರಿಗೂ ಬಲಗೈಯಿಂದ ಮನವರಿಕೆ ಮಾಡಿಕೊಳ್ತಾ ಇದ್ದೇನೆ. ಮೀಟ್ ಮಾಡಿ ಎಲ್ಲರನ್ನು ಮೀಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ನಮ್ಮ ರಾಜ್ಯಾಧ್ಯಕ್ಷರ ಮತ್ತು ನಮ್ಮ ಕಾರ್ಯಾಧ್ಯಕ್ಷರ ಒಂದು ಕರೆಗೆ ಹೋಗ್ಬಿಟ್ಟು ನಾವೆಲ್ಲ CCOC ಬಗ್ಗೆ ನಮ್ಮ MLAಗಳನ್ನೆಲ್ಲ ಮೀಟ್ ಮಾಡಿ ಇವತ್ತು ನಮ್ಮ ಸಂಘದ ವಿಚಾರವನ್ನ ವಿಧಾನಸಭೆಯಲ್ಲಿ ಅದು ಪ್ರಸ್ತುತವಾಗಿ ಗಂಟೆಗಳ ಕಾಲ ಒಂದು ಚರ್ಚೆ ನಡೆದಂತೆ ಅದು ಶಕ್ತಿ ತುಂಬಲು ನಮ್ಮ ರಮೇಶ್ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಯಾರು ಅಧ್ಯಕ್ಷ ಬೇಕಾದ್ರೆ ಹೋರಾಟ ಮಾಡೋ ಅಧ್ಯಕ್ಷ ಅದು. ಯಾಕಂದ್ರೆ ಯಾರು ಕರ್ಕೊಂಡ್ಬಂದು ಯಾರು ಸುಮ್ಮನೆ ಅಭ್ಯರ್ಥಿ ಬಂದ್ಬಿಡ್ತಾರೆ. ಅಭಿಮಾನಿ ಪ್ರೀತಿ ವಾತ್ಸಲ್ಯ ಎಲ್ಲರ ಮುಂದೆ ಕೂಡ ತೆಗೆದುಕೊಂಡು ಹೋಗಿ ಅವರ ಶ್ರೇಯಸ್ಸನ್ನ ಕಾಪಾಡೋದಕ್ಕೆ ಅವರು ಹೊರಟಿರುವುದನ್ನ ಬಾಧ್ಯತೆಯನ್ನ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಯಾರು ಶ್ರಮ ಪಟ್ಕೊಂಡು ಇದನ್ನ ಬೆಳೆಸ್ಕೊಂಡು ಹೋಗ್ತಾರೋ ಅದಕ್ಕೆ ಅಂತವ್ರಿಗೆ ನಾವು ಗೌರವ ಬರುತ್ತೆ. ಈ ಸಂಘದ ನದಿದೇವತೆ ಅಂತ ಹೇಳಿ ಹಾಳು ಮಾಡ್ತಾರಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿರೋರಿಗೆ ಇವ್ರು ಬೇಡ. ಇನ್ನು ಮುಂದೆ ಈ ಕಮಿಟಿನ ರಮೇಶ್ ಅಣ್ಣ ಅಂಡ್ ತಂಡ ಈ ಕಮಿಟಿನ ಮುಂದುವರಿಸಿ ಇಡೀ ರಾಜ್ಯದ ಕಾಂಟ್ರಾಕ್ಟರ್ಗಳಿಗೆ ಅತ್ಯುತ್ತಮವಾದಂತಹ ಸೇವೆ ಆಗುತ್ತೆ ಈ 5 ವರ್ಷದಲ್ಲಿ ಅಂತ ಹೇಳ್ತಾ ನನಗೆ ಹೆಚ್ಚಿಗೆ ಸಮಯ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ದಯಮಾಡಿ ತಾವೆಲ್ಲರೂ ಒಮ್ಮೆ ಆರ್ ತಂಡಕ್ಕೆ ಸಿ ರಮೇಶ್ ಅಣ್ಣ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಅವರ ಟೀಕೆಗಳನ್ನ ನಾನು ಅವರ ಆಶೀರ್ವಾದ ಸ್ವೀಕರಿಸಿದ್ದೇನೆ. ಅವರ